ಕಿಚನ್ ಆಫ್ ಪ್ರತಿಗೆ ಎಲ್ಲರಿಗೂ ಸ್ವಾಗತ. ಮಂಗಳೂರು ಸೌತೆಕಾಯಿಯನ್ನು ಬಳಸಿ ಹೊಸ ಶೈಲಿಯಲ್ಲಿ ಇವತ್ತು ಒಂದು ಸಾಂಬಾರಿನ ರೆಸಿಪಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 150ರಿಂದ 200 ಗ್ರಾಮ್ನಷ್ಟು ತೊಗರಿಬೇಳೆ ಹಾಗೂ 100 ಗ್ರಾಮ್ನಷ್ಟು ಹೆಸರು ಬೇಳೆಯನ್ನು ಕೂಡ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಇಲ್ಲಿ ಆಪ್ಷನಲ್ಲು, ಬೇಕಿದ್ದರೆ ಬಳಸ್ಕೋಬೋದು, ಇಲ್ಲಾಂದರೆ ಹೆಸರು ಬೇಳೆ ಬೇಡ. ಹೆಸರು ಬೇಳೆ 100 ಗ್ರಾಮ್ನಷ್ಟು ಬಳಸ್ಕೊತಾ ಇದ್ದೀನಿ. ಬೇಕಿದ್ದರೆ ಮಾತ್ರ ಹೆಸರು ಬೇಳೆಯನ್ನು ಬಳಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದನ್ನು ತೊಳೆದು ಕುಕ್ಕರ್ನಲ್ಲಿ 3 ವಿಜಲ್ ಬರೋವರೆಗೂ ಇಟ್ಕೋತೀನಿ. ಇಲ್ಲಿ ಒಂದು ಮೀಡಿಯಮ್ ಗಾತ್ರದ ಮಂಗಳೂರು ಸೌತೆಯನ್ನು ತೊಳೆದು ಈ ಒಂದು ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡ ಟೊಮೊಟೊವನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ, ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ತೆಂಗಿನ ತುರಿ, 2 ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಂಡಿರುವಂಥ ಬೇಳೆ ಸಾಂಬಾರು ಪುಡಿಯನ್ನು ನಾನಿಲ್ಲಿ 1 ಕಪ್ನಷ್ಟು ಬಳಸ್ಕೊತಾ ಇದ್ದೀನಿ. ಇದಕ್ಕೇ ಜೀರಿಗೆ ಮೆಣಸನ್ನು ನಾವು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಹಾಗೂ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಕಾಲು ಟೇಬಲ್ ಸ್ಪೂನ್ನಷ್ಟು ಹಿಂಗು. ನಾವು ಮನೆಯಲ್ಲೇ ರೆಡಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ ಇದು. ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಟು ಗ್ಯಾಸ್ ಫ್ಲೇಮನ್ನು ನಾನು ಆದಷ್ಟು ಲೋ ಅಲ್ಲೇ ಇಟ್ಟಿದ್ದೀನಿ. ಒಂದು 5ರಿಂದ 6 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಮೊದಲಿಗೆ ಅದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಅದು ಹಸಿ ವಾಸನೆ ಹೋಗಬೇಕಷ್ಟೆ, ಫ್ರೈ ಆಗಬಾರ್ದು, ಹಸಿ ವಾಸನೆ ಹೋಗಬೇಕಷ್ಟೆ. ಅದಕ್ಕೇ ಈರುಳ್ಳಿಯನ್ನು ಹಾಕಿ ಟೊಮೊಟೊವನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಇದಕ್ಕೇ ಮಂಗಳೂರು ಸೌತೆಯನ್ನು ಹಾಕಿ, ಅಂದರೆ ಸಾಂಬಾರಿನಲ್ಲಿ ಇದೆಲ್ಲ ಬೇಯುತ್ತಲ್ವ, ಹಾಗಾಗಿ ಸ್ವಲ್ಪ ಇದು ಹಸಿ ವಾಸನೆ ಹೋದರೆ ಸಾಕು. ಇನ್ನೊಂದು ಕಡೆ ನಾನು ಕುಕ್ಕರ್ನಲ್ಲಿ ಹೆಸರುಬೇಳೆ ಹಾಗೂ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ 3 ವಿಷಲನ್ನು ಕೂಗಿಸಿ ಇಟ್ಕೊಂಡಿದ್ದೀನಿ. ಅದು ರೆಡಿ ಆಯಿತು, ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದು ಚೆನ್ನಾಗಿ ಒಗ್ಗರಣೆ, ಇದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೇನೆ ನಾನು ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊತೀನಿ. ಆದಷ್ಟು ಗ್ಯಾಸ್ ಫ್ಲೇಮ್ ಇದು ಕಡಿಮೆನೇ ಇರಲಿ, ಲೋ ಅಲ್ಲೇ ಇರಬೇಕು. ಇಲ್ಲ ಅಂದರೆ ಈ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ನಾನೇನು ಹಾಕ್ತೀನಲ್ಲ, ಸೀದೋಗ್ಬಿಟ್ರೆ ಸಾಂಬಾರು ಟೇಸ್ಟು ಅಥವಾ ಸಾರಿನ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಹಿಂಗೆ ಫ್ರೈ ಮಾಡ್ಕೋಬೇಕಿದ್ರೆ ಈ ಪುಡಿಗಳನ್ನು ಆದಷ್ಟು ದಪ್ಪ ತಳದ ಪಾತ್ರೆಗಳನ್ನೇ ನಾವು ಬಳಸ್ಕೋಬೇಕು. ತೆಳುವಾಗಿರುವಂಥ ತಳದ ಪಾತ್ರೆಗಳಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಆಗ ಸಾಂಬಾರಿನ ಟೇಸ್ಟು ಚೇಂಜೇ ಆಗಿಬಿಡುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಯಿಲ್ನಲ್ಲಿ ಖಾರದ ಪುಡಿ ಫ್ರೈ ಆದರೆ ಅದ್ರ ಟೇಸ್ಟೇ ಬೇರೆ, ಚೇಂಜ್ ಬರುತ್ತೆ. ಇಲ್ಲಿ ನಾನು ಯಾವುದೇ ಹುಳಿಗೋಸ್ಕರ ಹುಣಸೆಹಣ್ಣನ್ನು ಬಳಸ್ತಾ ಇಲ್ಲ. ಇದಕ್ಕೇನೆ ಸ್ವಲ್ಪ ಕಾಯಿನ ಹಾಕ್ಕೊಂಡು ತೆಂಗಿನ ತುರಿ ಇಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಬಿಸಿ ಆಗಬೇಕಷ್ಟೆ. ಇದನ್ನು ತೀರಾ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಬೇಳೆ ಹಾಗೂ ಹೆಸರು ಬೇಳೆಯನ್ನು ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಹೆಚ್ಚಿಗೆ ಸಾರನ್ನು ಕುದಿಸೋದೇನು ಬೇಕಾಗಿಲ್ಲ. ಎಲ್ಲವನ್ನು ಸೇರಿಸಿ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಿ ಬೇಕಿದ್ದರೆ ಬೇಯಿಸಿ ಇಟ್ಕೋಬೋದು. ಇದಕ್ಕೆ ಬೆಂದಿರುವಂಥ ತೊಗರಿಬೇಳೆ ಮಿಶ್ರಣವನ್ನು ಹಾಕಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಸಂಪೂರ್ಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸಂಪೂರ್ಣವಾಗಿ ಸಾಂಬಾರು ರೆಡಿಯಾಗುತ್ತೆ. ಇದಕ್ಕೆ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕೋ ಅಥವಾ ಸಾರು ಬೇಕೋ ನೋಡಿ ನೀರನ್ನು ಸೇರಿಸ್ಕೋಬೇಕು. ಸಾಂಬಾರು ಬೇಕಿದ್ರೆ ನೀರನ್ನು ಕಡಿಮೆ ಸೇರಿಸ್ಕೋಬೇಕು. ಸಾರು ಬೇಕಿದ್ದರೆ ಸ್ವಲ್ಪ ನೀರನ್ನು ಹೆಚ್ಚಾಗಿ ಸೇರಿಸಿ ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಇದಕ್ಕೆ ಒಂದು 5-6 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಹಾಗೂ ಕೆಂಪು ಮೆಣಸಿನಕಾಯಿಯನ್ನು ಒಗ್ಗರಣೆ ಕೊಟ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆಯನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಬಿಸಿ ಬಿಸಿ ಸಾಂಬಾರು, ಮಂಗಳೂರು ಸೌತೆ ಸಾಂಬಾರು ರೆಡಿ ಆಗುತ್ತೆ.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೊಸ ರೀತಿಯಲ್ಲಿ ಸಾಂಬಾರು ರೆಡಿ ಆಯಿತು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.